ನಟ ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಇತ್ತೀಚೆಗೆ ತಮ್ಮ ಖಡಕ್ಕಾದ ಮಾತುಗಳಿಂದಲೇ ಸಾಮಾಜಿಕ ತಾಣಗಳಲ್ಲಿ ಸಾಕಷ್ಟು ವೈರಲ್ ಆಗ್ತಿದ್ದು, ಯಶ್ ಅವರ ತಾಯಿ ಪುಷ್ಪಾ ಅವರ ಈ ಒಂದು ಖಡಕ್ ಮಾತುಗಳು ಹೆಚ್ಚಿನವರಿಗೆ ಇಷ್ಟವಾಗ್ತಿದ್ರೆ, ಇನ್ನು ಕೆಲವರು ಯಶ್ ತಾಯಿ ಓವರ್ ಆಟಿಟ್ಯೂಡ್ ಅನ್ನ ತೋರಿಸ್ತಿದ್ದಾರೆ ಅಂತ ಕಮೆಂಟ್ ಗಳನ್ನ ಹಾಕ್ತಿದ್ದಾರೆ. ಇದೆಲ್ಲವೂ ಕೂಡ ಅವರವರ ಒಪಿನಿಯನ್ ಗೆ ಬಿಟ್ಟಿದ್ದು. ಆದ್ರೆ ಇದೀಗ ನಟ ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ದರ್ಶನ್ ಫ್ಯಾನ್ಸ್ ಬಗ್ಗೆ ಮಾತಾಡಿ ಎಡವಟ್ಟು ಮಾಡಿಕೊಂಡ್ರ ಅಂತ ಎಲ್ಲರಿಗೂ ಅನಿಸೋಕೆ ಶುರುವಾಗಿದೆ. ಹೌದು ವೀಕ್ಷಕರೇ, ನಟ ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಇದೇ ಮೊದಲ ಬಾರಿಗೆ ನಟ ಡಿ ಬಾಸ್ ದರ್ಶನ್ ಅವರ ಬಗ್ಗೆ ಪಬ್ಲಿಕ್ ಅಲ್ಲಿ ಮಾತಾಡಿದ್ದು, ಯಶ್ ಅವರ ತಾಯಿಯ ಬಳಿ ನಟ ದರ್ಶನ್ ಬಗ್ಗೆ ಆ ಒಂದು ಪ್ರಶ್ನೆಯನ್ನ ಕೇಳಿದ್ದಕ್ಕೆ ಯಶ್ ತಾಯಿ ತುಂಬಾನೇ ಖಾರವಾಗಿ ಉತ್ತರವನ್ನ ಕೊಟ್ಟಿದ್ದು, ಅಷ್ಟಕ್ಕೂ ಯಶ್ ತಾಯಿ ಪುಷ್ಪಾ ಅವರು ನಟ ದರ್ಶನ್ ಬಗ್ಗೆ ಏನಂತ ಹೇಳಿದ್ದಾರೆ, ಹಾಗೇನೆ ಇದು ಇಷ್ಟರ ಮಟ್ಟಿಗೆ ಚರ್ಚೆಗೆ ಯಾಕೆ ಕಾರಣವಾಗ್ತಿದೆ ಅನ್ನುವ ಕಂಪ್ಲೀಟ್ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಟ ರಾಕಿಂಗ್ ಸ್ಟಾರ್ ಯಶ್ ಮತ್ತು ಡಿ ಬಾಸ್ ದರ್ಶನ್ ಅವರ ಫ್ಯಾನ್ಸ್ ಈ ವಿಡಿಯೋವನ್ನ ನೋಡ್ತಿದ್ದೀರಾ, ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಯಶ್ ತಾಯಿ ಪುಷ್ಪಾ ಅವರ ಈ ಒಂದು ಒಪಿನಿಯನ್ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ನಟ ದರ್ಶನ್ ಬಗ್ಗೆ ಖಾಸಗಿ ಮಾಧ್ಯಮವೊಂದು ಯಶ್ ತಾಯಿ ಬಳಿ ಕೇಳಿದಾಗ ಇದಕ್ಕೆ ಖಡಕ್ ಆಗಿ ಉತ್ತರ ಕೊಟ್ಟ ನಟ ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ, ನಾನು ಡಾಕ್ಟರ್ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಅಪ್ಪಟ ಅಭಿಮಾನಿಯಾಗಿದ್ದು ಅಣ್ಣ ಅವರನ್ನ ಬಿಟ್ರೆ ದರ್ಶನ್ಗೆ ಹೆಚ್ಚು ಗೌರವವನ್ನ ಕೊಡ್ತೇನೆ. ಯಾಕಂದ್ರೆ ನನ್ನ ಮಗ ಯಶ್ ಕೂಡ ಕನ್ನಡ ಸಿನಿಮಾಗಳನ್ನ ಬಿಟ್ಟು ಬೇರೆ ಭಾಷೆಗಳ ಸಿನಿಮಾಗಳಲ್ಲಿ ನಟಿಸ್ತಿದ್ದಾರೆ. ಆದ್ರೆ ನಟ ದರ್ಶನ್ ಮಾತ್ರ ಬೇರೆ ಭಾಷೆಗಳ ಸಿನಿಮಾಗಳನ್ನ ಮಾಡದೆ ಕನ್ನಡ ಭಾಷೆ ಒಂದರಲ್ಲೇ ಸಿನಿಮಾವನ್ನ ಮಾಡ್ತಿದ್ದು, ಈ ಒಂದು ಕಾರಣಕ್ಕೆ ದರ್ಶನ್ ಅವರಿಗೆ ನಾನು ಗೌರವ ಕೊಡ್ಲೇಬೇಕು ಅಂತ ಯಶ್ ಅವರ ತಾಯಿ ಪುಷ್ಪಾ ಅವರು ತಿಳಿಸಿದ್ದಾರೆ. ಯಶ್ ಅವರ ತಾಯಿಯ ಈ ಒಂದು ಮಾತು ನಟ ಯಶ್ ಅವರ ಫ್ಯಾನ್ಸ್ ಗೆ ಇಷ್ಟ ಆಗಿಲ್ಲ ಅಂದ್ರು ಡಿ ಬಾಸ್ ದರ್ಶನ್ ಫ್ಯಾನ್ಸ್ ನ ಮನಸ್ಸಲ್ಲಿ ಯಶ್ ತಾಯಿ ಮೇಲೆ ಇನ್ನಷ್ಟು ರೆಸ್ಪೆಕ್ಟ್ ಅನ್ನ ಹೆಚ್ಚು ಮಾಡಿದೆ.